ಗುಡಿಬಂಡೆಯಲ್ಲಿ ಸೂರ್ಯನ ಅಬ್ಬರ, ಸುಡು ಬಿಸಿಲಿಗೆ ತತ್ತರಿಸಿದ ಜನತೆ, ತಂಪು ಪಾನೀಯಗಳ ಮೊರೆ. ಗುಡಿಬಂಡೆ ತಾಲೂಕಿನಾದ್ಯಂತ ಸೂರ್ಯನ ಪ್ರಖರತೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು, ಅತಿಯಾದ ಬಿಸಿಲಿನ ತಾಪಕ್ಕೆ ಸಾರ್ವಜನಿಕರು ಹೈರಾಣಾಗಿದ್ದಾರೆ. ಗಡಿಭಾಗದ ಪ್ರದೇಶವಾಗಿರುವ ಹಾಗೂ ಬೆಟ್ಟ-ಗುಡ್ಡಗಳ ಮಡಿಲಲ್ಲಿ ಇರುವ ಗುಡಿಬಂಡೆ ತಾಲೂಕಿನಲ್ಲಿ ತಾಪಮಾನ ಏರಿಕೆಯಿಂದಾಗಿ ಜನರು ಮನೆಯಿಂದ ಹೊರಬರಲು ಭಯಪಡುವಂತಾಗಿದೆ. ತಂಪು ಪಾನೀಯ ಹಣ್ಣುಗಳಿಗೆ ಹೆಚ್ಚಿದ ಬೇಡಿಕೆ. ಬಿಸಿಲಿನ ಬೇಗೆಯಿಂದ ಅಲ್ಪ ಮಟ್ಟಿಗೆ ನೆಮ್ಮದಿ ಪಡೆಯಲು ಸಾರ್ವಜನಿಕರು ಐಸ್ ಕ್ರೀಂ, ಕಲ್ಲಂಗಡಿ ಹಣ್ಣು ಹಾಗೂ ವಿವಿಧ ತಂಪು ಪಾನೀಯಗಳ ಮೊರೆ ಹೋಗುತ್ತಿದ್ದಾರೆ. ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಇರುವ ಜ್ಯೂಸ್ ಸೆಂಟರ್ ಹಾಗೂ ಎಳೆನೀರು ಮಾರಾಟಗಾರರ ಬಳಿ ಜನವೋ ಜನ. ದಣಿವು ಆರಿಸಿಕೊಳ್ಳಲು ಸಾರ್ವಜನಿಕರು ಮುಗಿಬೀಳುತ್ತಿರುವುದು ಕಂಡುಬರುತ್ತಿದೆ. ಆರೋಗ್ಯದ ಮೇಲೆ ಬಿಸಿಲಿನ ಪ್ರಭಾವ. ಆಸ್ಪತ್ರೆಗೆ ಲಗ್ಗೆ ಇಡುತ್ತಿರುವ ಜನ ಕೇವಲ ಬಾಯಾರಿಕೆ ಮಾತ್ರವಲ್ಲದೆ ಬಿಸಿಲ ತಾಪದಿಂದಾಗಿ ಆರೋಗ್ಯದ ಮೇಲೂ ವ್ಯತಿರಿಕ್ತ ಪರಿಣಾಮಗಳು ಉಂಟಾಗುತ್ತಿವೆ. ಅತಿಯಾದ ಸೂರ್ಯನ ಕಿರಣಗಳಿಂದಾಗಿ ದೇಹದ ಮೇಲೆ ಗುಳ್ಳೆಗಳು ಮತ್ತು ಚರ್ಮದ ಅಲರ್ಜಿಯಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತಿವೆ. ಇದರಿಂದ ಆತಂಕಕ್ಕೆ ಒಳಗಾದ ಸಾರ್ವಜನಿಕರು ಚಿಕಿತ್ಸೆಗಾಗಿ ಸ್ಥಳೀಯ ಸರ್ಕಾರಿ ಆಸ್ಪತ್ರೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಧಾವಿಸುತ್ತಿದ್ದಾರೆ. ಬಿಸಿಲಿನ ತಾಪ ಹೆಚ್ಚಾಗಿರುವುದರಿಂದ ಸಾರ್ವಜನಿಕರು ಮಧ್ಯಾಹ್ನದ ವೇಳೆ ಅನಗತ್ಯವಾಗಿ ಸಂಚರಿಸುವುದು ಹಾಗೂ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಸೇವಿಸುವಂತೆ ವೈದ್ಯರು ಸಲಹೆ ನೀಡಿದ್ದಾರೆ. ವರದಿ ಸತೀಶ್ ಬಾಬು, ಎ ನಂದಿ ಟಿವಿ, ಗುಡಿಬಂಡೆ. ವ್ಯಾಪಾರ ಹೆಂಗಿದೆ ನಡೀತಾ ಇದೆ ಸರ್? ಇವಾಗ ಬೇಸಿಗೆ ಜಾಸ್ತಿ ಆಗಿದೆ ಅಲ್ವಾ? 30-40 ಡಿಗ್ರಿ ಸೆಲ್ಸಿಯಸ್ ಇದೆ. ಹೇಗೆ ನಡೀತಾ ಇದೆ ನಿಮ್ಮ ವ್ಯಾಪಾರ? ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಬೇಸಿಗೆ ಜಾಸ್ತಿ ಇದೆ. ಆದರೆ ಹಣ್ಣುಗಳಲ್ಲಿ ಬಂಡವಾಳ ಆಚೆ ಕೂಡ ಬರಲ್ಲ. ರೇಟಿಗೆ ಜಾಸ್ತಿ, ವಿಪರೀತ ರೇಟಾಗಿ ಜಾಸ್ತಿ ಆಗಿದೆ. ಬನಾನಾ ಹೇಗಿದೆ ಸರ್ ರೇಟು? ಬನಾನಾ ಮೊದಲು 70 ರೂಪಾಯಿ ಹೋಲ್ಸೇಲ್ ಇತ್ತು. ಮಾಡಿದಾಗ ರೈತರಿಗೆ ಹೋಲ್ಸೇಲ್ 70 ರೂಪಾಯಿ ಇತ್ತು. ಇವಾಗ ಒಂದು 60 ಚಿಲ್ಲರೆ ಇದೆ. 60 ಚಿಲ್ಲರೆ ಎತ್ಕೊಂಡು 80 ರೂಪಾಯಿ ಆದರೂ ಕೂಡ ಅಸಲು ಆಗ್ತಾ ಇಲ್ಲ ನಮ್ಗೆ. ಇವಾಗ ಆಯ್ಕೆ ಈ ಥರ ಆಗ್ಬಿಟ್ಟಿದೆ. ಓದಿರ್ತಕ್ಕಂಥ ಯುವಕರು ಬೇಜಾನ್ ಜನ ಇದ್ದಾರೆ ಗುಡಿಬಂಡೆಯಲ್ಲಿ. ಆ್ಯಪಲ್ ಏನು ರೇಟ್ ತಗೊಂತ ಇದ್ದಾರೆ ಸರ್? 250 ಇದೆ ಇವಾಗ. ಮೋಸಂಬಿ ಹೆಂಗೆ ನಡೀತಾ ಇದೆ ಸರ್? ಮೋಸಂಬಿ 100 ರೂಪಾಯಿ ಮೋಸಂಬಿ. ಅಂದ್ರೆ ಜನರು ಬರ್ತಾ ಇದಾರೆ. ಎಲ್ಲ ಜನರ ರೆಸ್ಪಾನ್ಸ್ ಎಲ್ಲ. ಒಂದು 20 ಕೆಜಿ ತಗೊಂಡ್ರೆ 3 ದಿನ. ಮಿಕ್ಕಿರೋದು ಏನು ಮಾಡ್ತೀರಿ ಸರ್? ಮಿಕ್ಕಿರೋದೆಲ್ಲ ವೇಸ್ಟ್ ಎಲ್ಲ ಕೋತಿಲಿ ಕಾಣಿಸೋದು ಅಷ್ಟೇ, ಕಡಿಮೆ ಕಾಣಿಸೋದು. ನಿಮ್ಮ ಹೆಸರು? ನಮ್ಮ ಹೆಸರು ಜಿ ವಿ ಆನಂದ್ ಕುಮಾರ್ ಅಂತ. ನಾವು ಎಜುಕೇಟೆಡ್. ಅದು ಕೂಡ ಬೇರೆ ಊರಿಗೆ ಕೆಲಸಕ್ಕೆ ಯಾಕೆ ಹೋಗ್ಬೇಕಂದ್ರೆ ನಾವು ಇದೇ ಊರಲ್ಲೇ ಜೀವನ ಮಾಡ್ತಾ ಇದ್ದೀವಿ. ಈ ವ್ಯಾಪಾರ ಮಾಡ್ಕೊಂಡಿದ್ದೀರಾ? ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀವಿ? ನಾವು ಇಲ್ಲಿ ಗುಡಿಬಂಡೆಯಲ್ಲಿ ಒಂದು 25-20 ವರ್ಷದಿಂದ ಮಾಡ್ತಾ ಇದ್ವಿ. ಬೇರೆ ಕಡೆಯಿಂದ 20 ವರ್ಷ ಮಾಡಿದ್ವಿ. ಇದೇ ಜೀವನ ನಮ್ಮದು. ಇದ್ರ ಬಿಟ್ಟು ಬೇರೆ ಯಾವುದೂ ಇಲ್ಲ ನಮ್ಮದು. ಆಯಿತಾ? ಇದು ಜೀವನ ನಡೆಸೋಕ್ಕೆ ಕಷ್ಟ ಆಗ್ತಾ ಇದೆ. ಮೇನ್ ರೋಡ್ ನೋಡಿದ್ರೆ ಅಗಲೀಕರಣ ಆಗಿದೆ. ನಮ್ಮಂಥವ್ರು ಕೆಲಸಕ್ಕೆ ಹೋಗ್ಬೋದು, ಅದು ಇಲ್ಲ ಇಲ್ಲಿ. ಅದಕ್ಕೋಸ್ಕರ ಈ ವ್ಯಾಪಾರ ಮಾಡ್ತಾ ಇದ್ರು. ಇದು ಕೂಡ ನಮಗೆ ಬಂಡವಾಳ ಸ್ವಲ್ಪ ಕಮ್ಮಿ ಆಗಿದೆ ವ್ಯಾಪಾರ ಹಂಗಾದ್ರೆ. ಹೌದು. ಓಕೆ, ಥ್ಯಾಂಕ್ ಯು.